ಹಳಕಟ್ಟಿಯವರ ತ್ಯಾಗ ಸಮಾಜಕ್ಕೆ ಪ್ರೇರಣೆ. ಡಾಕ್ಟರ್ ಅಲ್ಲಮಪ್ರಭು ಸ್ವಾಮೀಜಿ ದಿವ್ಯ ನುಡಿ. ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರ ಜನ್ಮದಿನಾಚರಣೆ. ಬೆಳಗಾವಿಯಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ. ಹಳಕಟ್ಟಿಯ ತ್ಯಾಗ ಸಮಾಜಕ್ಕೆ ಮುಖ್ಯ ಕಾರಣ ವಚನಗಳ ಸಂರಕ್ಷಣೆಗೆ ಇಡೀ ಜೀವನ ಮುಡುಪು. ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಸ್ವಾಮೀಜಿಗಳ ಅಭಿಪ್ರಾಯ. ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿ ಅವರ ಜನ್ಮದಿನದ ಹಾಗೂ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಬೆಳಗಾವಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಚನ ಸಾಹಿತ್ಯದ ಉಳಿವಿಗಾಗಿ ಹಳಕಟ್ಟಿಯವರು ಮಾಡಿರುವ ತ್ಯಾಗ ಮತ್ತು ಸೇವೆ ಇವತ್ತಿನ ಸಮಾಜಕ್ಕೆ ಅತ್ಯಂತ ಮುಖ್ಯ ಕಾರಣ ಹಾಗೂ ದೊಡ್ಡ ಪ್ರೇರಣೆಯಾಗಿದೆ ಎಂದು ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಬೆಳಗಾವಿಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಸ್ವಾಮೀಜಿಗಳು, ನಮ್ಮ ಸಮಾಜದ ಹಿರಿಯರು ಮಾಡಿರುವಂತಹ ತ್ಯಾಗ ಮತ್ತು ಅವರ ಸೇವೆಯೇ ಇವತ್ತಿನ ಸಮಾಜಕ್ಕೆ ಮುಖ್ಯ ಕಾರಣವಾಗಿದೆ. ಅಂತಹ ಒಂದು ದೊಡ್ಡ ತ್ಯಾಗ ಹಾಗೂ ಸೇವೆಯನ್ನು ಮಾಡಿರುವಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಪಗು ಹಳಕಟ್ಟಿಯವರು ಎಂದು ಸ್ಮರಿಸಿದರು. ವಚನಗಳ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಹಳಕಟ್ಟಿಯವರು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ರು. ವಚನ ಸಾಹಿತ್ಯದ ಉಳಿವಿಗಾಗಿ ಅವರು ಶ್ರಮಿಸಿದ ದಿನಗಳನ್ನು ಹಾಗೂ ತಮ್ಮ ಬದುಕಿನ ಕಷ್ಟದ ಸ್ಥಿತಿಯಲ್ಲೂ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಶ್ರೀಗಳು ಶ್ಲಾಘಿಸಿದರು. ಅವರಿಗೆ ವಂತಿಗೆಯನ್ನು ಸಂಗ್ರಹ ಮಾಡಿ ಸಾವಿರಾರು ರೂಪಾಯಿಗಳನ್ನು ಪಗು ಹಳಕಟ್ಟಿಯವರಿಗೆ ಕೊಟ್ಟದ್ದು ಒಂದು ದೊಡ್ಡ ಇತಿಹಾಸ. ಅದು ಈ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಅಂತಹದೇ ಇವತ್ತು ಕಾರ್ಯಕ್ರಮದಲ್ಲಿ ಅವರ ಜೀವನ ಸಾಧನೆಗಳನ್ನು, ಅವರ ಸೇವೆಗಳನ್ನು ಸ್ಮರಿಸುವಂತಹ ಕೆಲಸ, ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಅಂತಹ ಹಿರಿಯರು ಮಾಡಿರುವಂತಹ ತ್ಯಾಗವನ್ನು, ಬಲಿದಾನವನ್ನು ನಾವೆಲ್ಲ ಮರೆಯಬಾರದು. ಅವರು ಏನು ವಚನಗಳನ್ನು ಹೇಳಿಕೊಟ್ಟರು, ಅವರ ಮಾರ್ಗದಲ್ಲಿ ನಾವು ನೀವು ನಡೆಯುವಂಥವರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣ. ವಚನ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು, ವಚನಗಳನ್ನು ಸಂಶೋಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ಪಗು ಹಳಕಟ್ಟಿ ಅವರನ್ನು ಭೇಟಿ ಆಗಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಂತಹ ಪರಿಸ್ಥಿತಿಯಲ್ಲಿ, ಆ ಸಂದರ್ಭದಲ್ಲಿ ಇವರ ಒಂದು ದಯನೀಯವಾಗಿರುವಂತಹ ಬದುಕನ್ನು ನೋಡಿ ಅವರು ಪಗು ಹಳಕಟ್ಟಿಯವರು ಒಂದು ಹಾಳು ಬಿದ್ದ ಏನು ಮನೆ, ಬಹಳ ಮನೆ ಕ್ಷೀಣ ಇರುತ್ತದೆ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಮುಖ ಆಡಳಿತಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವ ತಂದರು. ವೇದಿಕೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ವಿಜಯಕುಮಾರ್ ಹೊನಕೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಸೇರಿದಂತೆ ಇನ್ನುಳಿದ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಬಂದಿದ್ದ ಎಲ್ಲ ಅತಿಥಿಗಳು ವಚನ ಪಿತಾಮಹರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆದರ್ಶಗಳನ್ನು ಸಮಾಜದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।